ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾಮಪದ, ಸರ್ವನಾಮ, ಕ್ರಿಯಾಪದ. ನಾಮಪದ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳು ಎನಿಸುವುವು. ನಾಮಪದವೆಂದರೆ ವಸ್ತು, ವ್ಯಕ್ತಿ, ಸ್ಥಳ, ಪ್ರಾಣಿ ಮತ್ತು ಪಕ್ಷಿಗಳ ಹೆಸರನ್ನು ಸೂಚಿಸುವುದೇ ನಾಮಪದ. ಸರ್ವನಾಮ ವಸ್ತುವಾಚಕಗಳಾದ ನಾಮಪದಗಳು ಬದಲಾಗಿ ಅವುಗಳ ಸ್ಥಾನದಲ್ಲಿ ಬಂದು ಅದನ್ನು ಸೂಚಿಸುವ ಪದಗಳನ್ನು ಸರ್ವನಾಮಗಳು ಎನ್ನುತ್ತೇವೆ. ಪುರುಷಾರ್ಥಕ ಸರ್ವನಾಮ. ಉತ್ತಮ ಪುರುಷ ಸರ್ವನಾಮ ಎಂದರೆ ನಾನು, ನಾವು. ಮಧ್ಯಮ ಪುರುಷ ಸರ್ವನಾಮ ನೀನು, ನೀವು. ಪ್ರಥಮ ಪುರುಷ ಸರ್ವನಾಮ ಅವಳು, ಅವರು, ಅದು, ಅವು. ಪ್ರಶ್ನಾರ್ಥಕ ಸರ್ವನಾಮಗಳು ಏನು, ಯಾರು, ಎಲ್ಲಿ, ಹೇಗೆ, ಏಕೆ, ಯಾವುದು, ಯಾರಿಗೆ. ಆತ್ಮಾರ್ಥಕ ಸರ್ವನಾಮ ತಾನು, ತಾವು. ಕ್ರಿಯಾಪದ ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥ ಕೊಡುವ ಪದಗಳನ್ನು ಸಾಮಾನ್ಯವಾಗಿ ಕ್ರಿಯಾಪದ ಎನ್ನುತ್ತೇವೆ. ಇವು ನಾಮಪದ, ಸರ್ವನಾಮ, ಕ್ರಿಯಾಪದಗಳು. ಧನ್ಯವಾದಗಳು ಫ್ರೆಂಡ್ಸ್.